ಅವ್ರು ಇತ್ತೀಚಿನ ದಿನದಲ್ಲೇ ಚಿಕ್ಕೋಡಿ ಭಾಗಕ್ಕೆ ಗೋಕಾಕ್ ಭಾಗಕ್ಕೆ ಭಾಳ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಅವರ ವಿರೋಧಿಗಳು ಯಾರು ಇರ್ತಾರೆ, ಕತ್ತಿ ಇರ್ಬೋದು, ಗೋಕಾಕ್ ಮಾಡಿದ್ರೆ ಕಡಾಡಿ ಅವರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಇವ್ರ ಜೊತೆಯಲ್ಲೂ ಸಂಪರ್ಕವನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಸುದ್ದಿಗಳು ದಟ್ಟವಾಗಿದ್ದಾವೆ. ಹೀಗಾಗಿ ಸತೀಶ್ ಅವರು ಸಹಿತ MKMRD ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ನಾನು ಇನ್ನೊಂದು ಕ್ಷೇತ್ರ ನಿಲ್ಲಬೇಕಾ ಅನ್ನೋದು ಚಿಂತನೆ ಅವರಲ್ಲಿ ಎದ್ದಿದೆ, ಅಥವಾ ಅಲ್ಲಿ ಬಿಟ್ಟು ಬೇರೆಗೆ ನಿಲ್ಲಬೇಕಾ ಅನ್ನೋದೇನೋ ಎದ್ದಂತ ಅವರ ಅತ್ಯಂತ ಆತ್ಮೀಯರು ಬಂದು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯ ರಾಜಕೀಯ ಸಂಚಲನ ಜೋರು ನಡೆದರೆ, ಅದರಲ್ಲೂ BL ಸಂತೋಷ್ ಅವರು ಬಂದು ಹೋದ್ಮೇಲೆ ಅಂತೂ ಸತೀಶ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವರು ಅಹಿಂದ ಮೂಮೆಂಟನ್ನು, ಸ್ಮಶಾನವನ್ನು, ಅವನ ವೈಚಾರಿಕ ವಿಚಾರಗಳನ್ನು, ಇಂಥ ವಿಚಾರಗಳ ಬಗ್ಗೆ ಟೀಕೆಗಳು ಜೋರಾಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ BL ಸಂತೋಷ್ ಅವರಾಗಿರ್ಬೋದು. ಅದೇ ಕಾಲಕ್ಕೆ ಇನ್ನೊಂದು ಭಾಳ ಸೂಕ್ಷ್ಮ ಡೆವಲಪ್ ಆಗ್ತಾ ಇದೆ, ಕಣೇರಿ ಶ್ರೀ ಅವರು ಸಹಿತ ಈ ಸ್ಮಶಾನ ಬಗ್ಗೆ ಇನ್ನುಳಿದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅಂದರೆ ಹಿಂದುತ್ವದ ನೆಲೆಗಟ್ಟಿನಲ್ಲಿ ಅಂದರೆ BJPಗರು ಹೆಚ್ಚು ಕಡಿಮೆ ಇವರನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಅಷ್ಟಗಿ ಮತ್ತು ಇನ್ನೊಬ್ಬರು ಉಂದ್ರಿ, ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನೆಲ್ಲ ಸರ್ ಈ ಸಲ ಅವರು ಕೆಲವಲೇಬೇಕು ಅನ್ನೋಂಥ ದೊಡ್ಡ ಒಂದು ಪ್ರಯತ್ನ, ಪ್ರಯತ್ನ ನಡೆದ. ಅದು ಗೆಲ್ತಾರೆ ಸೋಲ್ತಾರೆ ಸೆಕೆಂಡ್ರಿ, ಬಟ್ ಪ್ರಯತ್ನ ನಡೆದಿನ ಸುಳ್ಳಲ್ಲ. ಇದೇ ಕಾಲಕ್ಕೆ ಜಿಲ್ಲೆಯಾದ್ಯಂತ ಜಾರಕಿಹೊಳಿ ಸಹೋದರರು ಎಂಟ್ರಿ ಆದಾಗ ಎಲ್ಲ ಕಡೆ ಎಲ್ಲ ತಾಲೂಕುಗಳಲ್ಲಿ ಅಲ್ಲಲ್ಲಿ ಲೀಡರ್ಗಳು ತಮ್ಮ ತಾಲೂಕಿನ ಬಾಗಿಲನ್ನು ಮುಚ್ತಾ ಇದ್ದಾರೆ. ಇವ್ರು ಬರಬಾರದು, ಬಂದು ನಮ್ಮದೆಲ್ಲ ಕಸ್ಕೊಂಡು ಬಿಡ್ತಾರೆ ಅನ್ನೋಂಥ ಭಾವ ಮೂಡಲಿಕ್ಕೆ. ಇದರಿಂದಾಗಿ ಇವತ್ತು ಬೆಳಗಾವಿ ಜಿಲ್ಲೆಯ ರಾಜಕೀಯ ಭಾಳಷ್ಟು ಚರ್ಚೆಗೊಳಗಾಗ್ತಾ ಇದೆ. ಇನ್ನು ಕೆಲವೊಂದು ಜನ ಅತ್ಯಂತ ಅವರ ಬಳಗದ ಆತ್ಮೀಯರು ಮಾತಾಡ್ತಾ ಇರ್ತಾರೆ, ಇಲ್ಲ ಗೋಕಾಕ್ ಬರ್ಬೋದಿರೋ ಸತೀಶ್ ಅವ್ರು ನಿಲ್ಬೋದು ಅಂತ. ಹಾಗಾದ್ರೆ ರಮೇಶ್ ಅವರಿಗೆ BJP ಅಂತ ಟಿಕೆಟ್ ಸಿಗ್ತದನ ಅನ್ನೋ